ಬೆಂಗಳೂರಿನಲ್ಲಿ ನಡೆದಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಈಗಾಗಲೇ ನಾಕಾಬಂದಿಗಳನ್ನು ಹಾಕಿ ದರೋಡೆಕಾರರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ದರೋಡೆ ನಡೆದಂತಹ ಸ್ಥಳದಲ್ಲಿ ಸಿದ್ದಾಪುರ ಪೊಲೀಸರಿಂದ ಸ್ಪಾಟ್ ಮಹಜರಾಗಿದೆ. ಅಶೋಕ ಪಿಲ್ಲರ್ ಬಳಿಯ ಲಾಲ್ಬಾಗ್ ಗೇಟ್ ಬಳಿ ಪಂಚನಾಮೆಯನ್ನು ಕೂಡ ಮಾಡಿದ್ದಾರೆ. ಸಿಎಂಎಸ್ ಕಂಪನಿಯ ವ್ಯಾನ್ ಸಿಬ್ಬಂದಿಯನ್ನು ಕರೆತಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಘಟನೆ ಹೇಗಾಯಿತು, ಎಷ್ಟೊತ್ತಿಗಂತೇಳಿ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಪೊಲೀಸರು. ಡ್ರೈವರ್ ವಿನೋದ್ ಕುಮಾರ್, ಗನ್ಮ್ಯಾನ್ ರಾಜಣ್ಣ ಮತ್ತು ತಮ್ಮಯ್ಯ, ಕಸ್ಟೋಡಿಯನ್ ಅಫ್ತಾಬ್, ಸಿಎಂಸಿ ಏಜೆನ್ಸಿ ಎಟಿಎಂನಲ್ಲಿದ್ದಂತಹ ಸಿಬ್ಬಂದಿ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ ಸಿದ್ದಾಪುರ ಪೊಲೀಸರು. ಸಿಎಂಎಸ್ ಏಜೆನ್ಸಿಯ ಮುಖ್ಯಸ್ಥ ಜಿಟಿ ನಾಯಕ್ ಕೂಡ ವಿಚಾರಣೆಯನ್ನು ಮಾಡಿರುವಂಥದ್ದು. ಅಂದರೆ ಈ ವಾಹನ ಎಷ್ಟೊತ್ತಿಗೆ ಎಲ್ಲಿಗೆ ಬರುತ್ತೆ ಅನ್ನುವಂತಹ ಪಕ್ಕಾ ಮಾಹಿತಿಯನ್ನು ಇಟ್ಕೊಂಡೇ ಈ ದರೋಡೆ ಮಾಡಿರೋದು ಗೊತ್ತಾಗ್ತಾ ಇದೆ. ಜೊತೆಗೆ ಈ ದರೋಡೆಯನ್ನು ಮಾಡಿರೋರು ಪಕ್ಕಾ ಪ್ರೊಫೆಷ್ನಲ್ ದರೋಡೆಕೋರರ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಸಣ್ಣದೊಂದು ಸಾಕ್ಷ್ಯವನ್ನು ಕೂಡ ಅವರು ಉಳಿಸಿಲ್ಲ. ಹಾಗಾಗಿ ಪೊಲೀಸರಿಗೆ ಈ ದರೋಡೆಕೋರರನ್ನು ಟ್ರೇಸ್ ಮಾಡೋದೇ ಸವಾಲಿನ ಕೆಲಸ ಆಗಿರುವಂಥದ್ದು. ನಿನ್ನೆ ಘಟನೆ ನಡೆದ ನಂತರ ಸ್ಪಾಟಿಗೆ ಭೇಟಿ ಕೊಟ್ಟಂತಹ ಪೊಲೀಸರು ಸ್ಥಳ ಮಹಜರು ಸೇರಿದಂತೆ ಏನು ಫಾರ್ಮ್ಯಾಲಿಟೀಸ್ ಇತ್ತು ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಈಗ ನಗರದಾದ್ಯಂತ ಈ ದರೋಡೆಕೋರರಿಗಾಗಿ ತೀವ್ರ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಇನೋವಾ ಕಾರ್ನಲ್ಲಿ ಫಾಲೋ ಮಾಡ್ಕೊಂಡ್ಬಂದು 7,11,00,000 ರೂಪಾಯಿಯನ್ನು ಕೇವಲ 20 ನಿಮಿಷದಲ್ಲಿ ಹಾಡಹಗಲೇನೆ ಅವರು ಅಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ದರೋಡೆಕೋರರನ್ನು ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಹೇಗೆ ಸಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈಗಾಗಲೇ ಈ ಸಿಎಂಎಸ್ ಕಂಪನಿಯ ವ್ಯಾನ್ನಲ್ಲಿ ಏನು 7,11,00,000 ತೆಗೆದುಕೊಂಡು ಹೋಗ್ತಾ ಇದ್ರು, ಆ ವ್ಯಾನ್ನಲ್ಲಿದ್ದಂತಹ ಸಿಬ್ಬಂದಿಗಳು ಸೇರಿದಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರನ್ನು ವಿಚಾರಣೆಗೊಳಪಡಿಸಿ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಯಾರೋ ಒಬ್ಬರು ಅವರಿಗೆ ಹಿಂಟ್ ಕೊಟ್ಟಿರುವಂತಹ ಸಾಧ್ಯತೆ ಇದೆ, ಇಷ್ಟೊತ್ತಿಗೆ ವೆಹಿಕಲ್ ಬರುತ್ತೆ, ಇಲ್ಲೇ ಹೋಗುತ್ತೆ ಅಂಥೇಳಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ಈ ದರೋಡೆ ಮಾಡಿರೋದು ಕೂಡ ಗೊತ್ತಾಗ್ತಾ ಇದೆ. ಒಳಗಿನವರ ಶಾಮೀಲೇನಾದರೂ ಇದೆಯಾ ಅನ್ನುವ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರ ತನಿಖೆ ಮುಂದುವರೆದಿದೆ.